ರಾಜ್ಯದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್. ಬೆಳೆ ಹಾನಿ ವಿಮೆಯ ಜೊತೆಗೆ ಸಾಲ ಮನ್ನಾಗೂ ಕೂಡ ಇಲ್ಲಿ ಸಿಗ್ತಾ ಇದೆ. ರಾಜ್ಯದಲ್ಲಿ ನೋಡ್ತಾ ಇದ್ರಿ, ಅದರಲ್ಲಿ ಉತ್ತರ ಕರ್ನಾಟಕ ಸೈಡ್ ಮಳೆರಾಯನ ಸುಳಿವೇ ಇಲ್ಲ. ಅಂತದ್ರಲ್ಲಿ ಈಗ ಬೆಳೆ ಹಾನಿ ವಿಮೆಯನ್ನ ಕೊಡಬೇಕು ಅನ್ನುವಂಥದ್ದು ಕೂಡ ಕಡ್ಡಾಯವಾಗಿತ್ತು. ಅದರ ಜೊತೆಗೆ ಅರ್ಜಿ ಕೂಡ ಸಲ್ಲಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಸರ್ಕಾರ. ಇದರ ಜೊತೆಗೆ ಸಾಲ ಮನ್ನಾ ಮಾಡಬೇಕು, ಸಾಲ ಮನ್ನಾದ ಬೇಡಿಕೆ ಪ್ರತಿಯೊಂದು ರೈತ ಪರ ಸಂಘಟನೆಗಳು ಮಾಡ್ತಾ ಇದ್ವು ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಇದರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಸಾಲ ಮನ್ನಾ ಎಷ್ಟು ಆಗತ್ತೆ, ಬೆಳೆ ಹಾನಿ ವಿಮೆ ಎಷ್ಟು ಸಿಗತ್ತೆ, ಯಾವ ಬೆಳೆಗಳಿಗೆ ಸಿಗತ್ತೆ, ಎಂತಹ ರೈತರಿಗೆ ಸಿಗತ್ತೆ, ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಸೊ ಜೊತೆಗೆ ಈ ಎರಡು ರೂಲ್ಸ್ ಗಳನ್ನ ಕಡ್ಡಾಯ ಮಾಡಿದೆ. ಇದನ್ನ ಪಾಲಿಸಿದವರಿಗೆ ಮಾತ್ರ ಈ ಬೆಳೆ ಹಾನಿ ವಿಮೆಯ ಜೊತೆಗೆ ಸಾಲ ಮನ್ನಾ ಸಿಗುವಂತದ್ದು. ಸೊ ಪ್ರತಿಯೊಂದು ಡೀಟೇಲ್ಸ್ ಅನ್ನ ನಿಮಗೆ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಸಾಧ್ಯವಾದ್ರೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಬಹುದಿನದ ನಿರೀಕ್ಷೆ, ರೈತ ಪರ ಸಂಘಟನೆಗಳ ಬೇಡಿಕೆ, ಸೋಷಿಯಲ್ ಮೀಡಿಯಾಗಳಲ್ಲಿ ರೈತರ ಹಾವಳಿ, ಇದೆಲ್ಲವೂ ಕೂಡ ಗಮನಿಸ್ತಾ ಹೋಗ್ತಾ ಇದ್ದೀರಿ. ರೈತರು ಬೆಳೆ ಹಾನಿ ವಿಮೆಯ ಜೊತೆಗೆ ಸಾಲ ಮನ್ನಾ ಆಗಬೇಕು ಅಂತ ಪರದಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ರಾಜ್ಯದಲ್ಲಂತೂ ರೈತರು ಬಹಳ ದಿನದಿಂದನೇ ಬೇಡಿಕೆ ಇಟ್ಟಿದ್ರು ಇದನ್ನ. ಆದ್ರೆ ಬರೀ ಗ್ಯಾರಂಟಿ ಯೋಜನೆಗಳು ಅಂತ ಸರ್ಕಾರ ಗ್ಯಾರಂಟಿಗಳಲ್ಲಿನೇ ಮುಳ್ಕೊಂಡು ಬಿಟ್ಟಿದೆ. ಅಲ್ಲಿಯೇ ವೆರಿಫಿಕೇಶನ್, ಅಲ್ಲಿಯೇ ಪರಿಷ್ಕರಣೆ, ಅಲ್ಲಿಯೇ ಮುಳುಗಿ ಬಿಟ್ಟಿರ್ತಕ್ಕಂಥದ್ದು ಸರ್ಕಾರ. ಹೋದ ವರ್ಷದಲ್ಲಿ 4-5% ಹೆಚ್ಚಾಗಿ ಮಳೆ ಆಯ್ತು. ಇದರಿಂದ ರೈತರು ಬೆಳೆದಿರ್ತಕ್ಕಂತಹ ಬೆಳೆಗಳು ನಾಶ ಆಗಿ ರೈತ ತತ್ತರಿಸಿ ಹೋದ. ಕೆಲವೊಂದಿಷ್ಟು ರೈತರು ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ಪ್ರಯತ್ನಗಳು ಕೂಡ ನಡೆದ್ವು. ಸೊ ರೈತ ಬೆಳೆದಿರ್ತಕ್ಕಂತಹ ಬೆಳೆಗಳಿಗೆ ಫಲ ಸಿಗುವುದಿಲ್ಲ, ಸಾಲ ಮಾಡಿರ್ತಾನೆ, ಸಾಲಗಳಿಗೆ ಬಡ್ಡಿ ತೀರಿಸ್ಲಿಕ್ಕೆ ಆಗೋದಿಲ್ಲ, ಆ ಸಾಲ ಇನ್ನು ಬಡ್ಡಿ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಒಂದು ತುತ್ತು ಅನ್ನ ತಿನ್ಲಿಕ್ಕೂ ಕೂಡ ಆತನ ಬಳಿ ದುಡ್ಡು ಇರೋದಿಲ್ಲ. ಅಂತಹ ಪರಿಸ್ಥಿತಿ ಎದುರಿಸ್ತಿರ್ತಾನೆ ರೈತ. ಅತಿ ಬಡ ರೈತ, ಶ್ರೀಮಂತ ರೈತರಿಗೆ ಹೇಳ್ತಾ ಇಲ್ಲ ನಾನು, ಬಡ ರೈತರ ಬಗ್ಗೆ ಮಾತನಾಡ್ತಾ ಇರುವಂತದ್ದು. ಅದಕ್ಕಾಗಿ ಈಗ ಸರ್ಕಾರ ಬರ ಪೀಡಿತ ಪ್ರದೇಶಗಳಲ್ಲಿ ಈಗಾಗಲೇ ಎಲ್ಲೆಲ್ಲಿ ಬರ ಬಿದ್ದಿದೆ ನೋಡಿ, ಅಲ್ಲಷ್ಟೇ ಅಲ್ಲದೆ ಒಟ್ಟಾರೆಯಾಗಿ ಬೆಳೆ ಹಾನಿ ವಿಮೆಗೆ ನೀವು ಅರ್ಜಿ ಸಲ್ಲಿಸಬೇಕಂತ ಹೇಳಿದ್ದಾರೆ. ಅರ್ಜಿ ಸಲ್ಲಿಸಿದಂತಹ ರೈತರಿಗೆ ಬೆಳೆ ಹಾನಿ ವಿಮೆಯನ್ನ ಜಮಾ ಮಾಡಲಾಗತ್ತೆ. ಸೊ ನಿಮ್ಗೆ ನಾನು ಮೊನ್ನೆಯ ಒಂದು ವಿಡಿಯೋದಲ್ಲಿ ಕೂಡ ನಿಮ್ಗೆ ಹೇಳಿದ್ದೆ. ಸೊ ಸಾಕಷ್ಟು ಬೆಳೆಗಳಿಗೆ ಇಂತಿಷ್ಟು ದುಡ್ಡು ಕೊಡ್ತಿದ್ದಾರೆ ಎಕರೆಗೆ ಅಂತ. ಅದನ್ನ ಈಗ್ಲೂ ಕೂಡ ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಒಬ್ಬೊಬ್ರು ನೋಡಿರ್ತೀರಿ, ಒಬ್ಬೊಬ್ರು ನೋಡಿರುವುದಿಲ್ಲ. ಈಗ ಊದು ಬೆಳೆದವರಿಗೆ 13,100 ರೂಪಾಯಿ 1 ಎಕರೆಗೆ ಮಾತ್ರ ಸಿಗತ್ತೆ. 2 ಎಕರೆ ಇದ್ರೆ ಇದು ಡಬಲ್ ಆಗತ್ತೆ. 26,200 ರೂಪಾಯಿ ಸಿಗತ್ತೆ 2 ಎಕರೆಗೆ. ಇನ್ನು 3-4 ಎಕರೆ 5-6 ಎಕರೆ ಹೊಂದಿದಂತವ್ರಿಗೆ ದುಡ್ಡು ಸಿಗೋದಿಲ್ಲ. ಯಾಕಂದ್ರೆ ಅಷ್ಟು ನೀವು ಹೊಲ ಗದ್ದೆಗಳನ್ನ ಹೊಂದಿದ್ರೆ ನೀವೇನು ಬಡವರಲ್ಲ, ಶ್ರೀಮಂತರೇ. ಹಾಗಾಗಿ ಇದು ನಿಮಗೆ ದುಡ್ಡು ಜಮಾ ಆಗುವಂತದ್ದು. 7 ಬೆಳೆದವರಿಗೆ 11,500 ರೂಪಾಯಿ 1 ಎಕರೆಗೆ, ಹೆಸರು ಕಾಳು ಬೆಳೆದವರಿಗೆ 13,300 ರೂಪಾಯಿ, ಅಲಸಂದೆ ಬೆಳೆದವರಿಗೆ 12,000 ರೂಪಾಯಿ, ನೆಲೆಗಡ್ಡಲೆ ಬೆಳೆದವರಿಗೆ 21,800 ರೂಪಾಯಿ, ಜೊತೆಗೆ ಎಲೆಕೋಸು ಬೆಳೆದವರಿಗೆ 30,200 ರೂಪಾಯಿ, ಟೊಮೆಟೊ ಬೆಳೆದವರಿಗೆ 56,600 ರೂಪಾಯಿ, ಜೋಳ ಬೆಳೆದವರಿಗೆ 15,300 ರೂಪಾಯಿ, ಹತ್ತಿ ಬೆಳೆದವರಿಗೆ 19,900 ರೂಪಾಯಿ, ಅದೇ ರೀತಿಯಾಗಿ ಮುಸುಕು ಜೋಳ ಬೆಳೆದವರಿಗೆ 22,600 ರೂಪಾಯಿ, ಅದೇ ರೀತಿಯಾಗಿ ತೊಗರಿ ಬೆಳೆದವರಿಗೆ 19,200 ರೂಪಾಯಿ. ಈ ರೀತಿ ನಾನಾ ರೀತಿಯ ಬೆಳೆಗಳ ಆಧಾರದ ಮೇಲೆ ಅದಕ್ಕೆ ದುಡ್ಡನ್ನ ತೆಗೆದಿಟ್ಟಿದ್ದಾರೆ. ಈ ಬೆಳೆಯನ್ನ ಬೆಳೆದಿದ್ದೀರಾ ಇಷ್ಟು ದುಡ್ಡು ಜಮಾ ಆಗತ್ತೆ, ಮತ್ತೆ ಈ ಬೆಳೆಯನ್ನ ಬೆಳೆದಿದ್ದೀರಾ ಇಷ್ಟು ನಿಮಗೆ ದುಡ್ಡು ಜಮಾ ಆಗತ್ತೆ ಅನ್ನುವಂತಹ ರೀತಿಯಲ್ಲಿ ಸರ್ಕಾರ ಡಿಸೈಡ್ ಮಾಡಿದೆ. ಅದಕ್ಕಾಗಿ ನೀವು ಅರ್ಜಿ ಯಾರ್ಯಾರು ಸಲ್ಲಿಸಿದ್ರಿ ಅವ್ರಿಗೆ ಮಾತ್ರ ಬೆಳೆ ಹಾನಿ ವಿಮೆ. ಹೋದ ವರ್ಷದಲ್ಲಿ ಸರ್ಕಾರ ಹೇಳಿತ್ತು, ಯಾರು ಅರ್ಜಿ ಸಲ್ಲಿಸಿಲ್ಲ ಅವ್ರಿಗೂ ಕೂಡ ನಾವು ದುಡ್ಡು ಜಮಾ ಮಾಡ್ತೀವಿ ಅಂತ ಸಿದ್ದರಾಮಯ್ಯನವ್ರು ಹೇಳಿದ್ರು. ಆದ್ರೆ ಅಲ್ಲಿ ಯಾವ ರೈತರಿಗೆ ದುಡ್ಡು ಬಂತೋ, ಯಾವ ರೈತರಿಗೆ ದುಡ್ಡು ಬರ್ಲಿಲ್ಲೋ ಅನ್ನೋದೇ ಗೊತ್ತಾಗಿಲ್ಲ ನಮಗೆ. ಯಾಕಂದ್ರೆ ಸರ್ಕಾರ ಒಂದು ಸಾರಿ ದುಡ್ಡು ಜಮಾ ಮಾಡ್ತೀನಿ ಅಂತ ಹೇಳುತ್ತೆ, ಒಂದು ಸಾರಿ ಅತಿ ಶೀಘ್ರದಲ್ಲಿ ಜಮಾ ಮಾಡ್ತೀನಿ ಅಂತ ಹೇಳ್ತಾ ಇತ್ತು. ಅದಕ್ಕಾಗಿ ದುಡ್ಡು ಬಿಡುಗಡೆ ಸರಿಯಾಗಿ ಆಗಿಲ್ಲ ಅಂತ ಎಲ್ಲರ ರೈತರ ಅಭಿಪ್ರಾಯ. ಅದಕ್ಕಾಗಿ ಈ ಬಾರಿ ಬೆಳೆ ಹಾನಿ ವಿಮೆಯ ಜೊತೆಗೆ ಸಾಲ ಮನ್ನಾಗೂ ಕೂಡ ಆಗಬೇಕು ಅಂತ ಬೇಡಿಕೆ ಇದೆ. ಸರ್ಕಾರಿ ಬ್ಯಾಂಕ್ಗಳು, ರಾಷ್ಟ್ರೀಕೃತ ಬ್ಯಾಂಕ್ಗಳು, ಈಗಾಗಲೇ ಸೊಸೈಟಿಗಳಲ್ಲಿ ಸಾಲಗಳನ್ನ ಪಡ್ಕೊಂಡಿರ್ತೀರಿ. ಇಂತಹ ಎಲ್ಲ ಒಂದು ಬ್ಯಾಂಕ್ಗಳಲ್ಲಿ ನೀವು ಸಾಲವನ್ನ ಪಡ್ಕೊಂಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಸಾಲ ಮನ್ನಾ ಆಗುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ ಪರಿಶೀಲನೆ ನಡೀತಾ ಇದೆ. ಸೊ ಪರಿಶೀಲನೆ ಅಂದ್ರೆ ಈಗ ಎಷ್ಟು ರೈತರಿದ್ದಾರೆ, ಎಷ್ಟು ನಮ್ಮ ರಾಜ್ಯದಲ್ಲಿ ಬಡ ರೈತರಿದ್ದಾರೆ, ಮುಖ್ಯವಾಗಿ ಅವರ ಸಾಲ ಎಷ್ಟು, ಯಾವ ಯಾವ ಬ್ಯಾಂಕ್ಗಳಲ್ಲಿ ಪಡ್ಕೊಂಡಿದ್ದಾರೆ, ಇದರೆಲ್ಲದರ ಬಗ್ಗೆ ಚೌಕಾಸಿ ಮಾಡುತ್ತೆ. ಅದರ ಜೊತೆಗೆ ಈಗ ಬರ ಪೀಡಿತ
ಜಿಲ್ಲೆಗಳಿದಾವಲ್ಲ, ಅಲ್ಲಿಯ ರೈತರು ಎಷ್ಟು ಬಡವರಿದ್ದಾರೆ ಅದರ ಬಗ್ಗೆನೂ ಕೂಡ ಪರಿಶೀಲನೆ ನಡೀತಾ ಇದೆ. ಅಲ್ಲಿ ಕೂಡ ಪರಿಶೀಲನೆ ಆದ ತಕ್ಷಣ ಒಟ್ಟಾರೆಯಾಗಿ ಈ ಬೆಳೆ ಹಾನಿ ವಿಮೆಯನ್ನ ಪರಿಶೀಲನೆ ಮಾಡಿ ಅದನ್ನ ಬದಿಗಿಟ್ಟು ನಂತರ ಸಾಲ ಮನ್ನಾದ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಥಿಂಕ್ ಮಾಡಿ ಎಷ್ಟು ಫಂಡ್ ಬೇಕಾಗತ್ತೆ ಅದರ ಬಗ್ಗೆ ವಿಚಾರಣೆ ಮಾಡಿ ತದನಂತರ ಸಾಲ ಮನ್ನಾ ಮಾಡುವಂತದ್ದು. ಈಗಾಗಲೇ ಪ್ರೆಸ್ ಮೀಟ್ ನಲ್ಲಿ ಕೂಡ ಗಮನಿಸಿರಬಹುದು, ಡಿ.ಕೆ. ಶಿವಕುಮಾರ್ ಅವರ ಒಂದು ಗಮನಕ್ಕೆ ತಂದಿದ್ರು. ಈಗಾಗಲೇ ಮಹಾರಾಷ್ಟ್ರದಲ್ಲಿ ಸಾಲ ಮನ್ನಾ ಆಯ್ತು, ಜೊತೆಗೆ ತಮಿಳುನಾಡಿನಲ್ಲಿ ಕೂಡ ಸಾಲ ಮನ್ನಾ ಆಯ್ತು. ಸೊ ಹಾಗೆ ಸೊಸೈಟಿಗಳಲ್ಲಿ ನೀವು ಸಾಲ ಪಡ್ಕೊಂಡಿದ್ರೆ ಬೆಸ್ಟ್, ನಿಮ್ ಸಾಲ ಮನ್ನಾ ಆಗತ್ತೆ. ಸಾಲ ಮನ್ನಾ ಮಾಡ್ಲಿಕ್ಕೆ ಮುಂದಾದ್ರೆ ಮೊದಲು ಸೊಸೈಟಿಗಳು, ರಾಷ್ಟ್ರೀಕೃತ ಬ್ಯಾಂಕ್ಗಳು, ಸರ್ಕಾರಿ ಬ್ಯಾಂಕ್ಗಳು ಇಲ್ಲಿಯೇ ಸಾಲ ಮನ್ನಾ ಆಗುವಂತದ್ದು. ಅದಕ್ಕಾಗಿ ಬೇಗ ಬೇಗ ಸಾಲ ಮನ್ನಾ ಆದ್ರೆ ನೀವು ರಾಷ್ಟ್ರೀಕೃತ ಬ್ಯಾಂಕ್, ಸರ್ಕಾರಿ ಬ್ಯಾಂಕ್ ಇಂತಲ್ಲಿ ನೀವು ಸಾಲ ಪಡ್ಕೊಂಡಿದ್ರೆ ಆದಷ್ಟು ಬೇಗನೆ ಆಗತ್ತೆ. ಸಾಲ ಮನ್ನಾ ಆಗೋದಕ್ಕೆ ನಾವು ಒಂದ್ ಸ್ವಲ್ಪ ದಿನ ವೇಟ್ ಮಾಡ್ಬೇಕಾಗತ್ತೆ. ಪರಿಶೀಲನೆ ನಡೀತಾ ಇದೆ. ತಕ್ಷಣವೇ ಏನಾದ್ರೂ ಅಪ್ಡೇಟ್ ಬಂದ್ರೆ ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಆದ್ರೆ ನೀವು ಮಾಡ್ಬೇಕಾಗಿರ್ತಕ್ಕಂತಹ ಕೆಲಸ ಏನು ಅನ್ನುವಂಥದ್ದನ್ನ ನಾನು ಹೇಳ್ತೀನಿ. ನಿಮಗೆ ಬೆಳೆ ಹಾನಿ ವಿಮೆ ಜಮಾ ಆಗಬೇಕು, ಅರ್ಜಿ ಸಲ್ಲಿಸಬೇಕಾಗತ್ತೆ. ಎಲ್ಲಿ? ಗ್ರಾಮ ಒನ್, ಕರ್ನಾಟಕ ಒನ್, ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ. ಅಲ್ಲಿ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸ್ತೀರಿ. ಫ್ರೂಟ್ಸ್ ಐಡಿ ಆಗಿರ್ಲಿ, ನಿಮ್ಮ ಬ್ಯಾಂಕ್ ಖಾತೆಯ ವಿವರ ಆಗಿರ್ಲಿ, ನಿಮ್ಮ ಹೊಲ ಗದ್ದೆಗಳಲ್ಲಿ ನಾಶ ಆಗಿರ್ತಕ್ಕಂತಹ ಬೆಳೆಯ ಫೋಟೋಸ್, ವಿಡಿಯೋಸ್ ಗಳು ಬೇಕಾಗತ್ತೆ. ಜೊತೆಗೆ ಪಹಣಿ ಮತ್ತು ಆಧಾರ್ ಕಾರ್ಡ್ ಬೇಕಾಗತ್ತೆ. ನಿಮ್ಮ ಒಂದು ಹೊಲಗದ್ದೆಯ ಒಂದು ಡಾಕ್ಯುಮೆಂಟ್ಸ್ ಗಳು ಬೇಕಾಗತ್ತೆ. ಇವುಗಳನ್ನ ತೆಗೆದುಕೊಂಡು ಗ್ರಾಮ ಒನ್, ಕರ್ನಾಟಕ ಒನ್, ಬಾಪೂಜಿ ಸೇವಾ ಕೇಂದ್ರಗಳು, CSC ಸೆಂಟರ್ಗಳು, ಬೆಂಗಳೂರು ಒನ್ಗಳಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು. ಇದಿಷ್ಟ ಆಯ್ತಾ? ಇದೆಷ್ಟು ಕಂಪ್ಲೀಟ್ ಆಯ್ತಾ? ಆದ್ರೆ ಮುಖ್ಯವಾದ ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗೋದು. ಹೌದು, ಇದು ನೀವು ಕೇಳಲಿಕ್ಕೆ ಸಹಜವಾಗಿ ಅಥವಾ ಇದೇನ್ ಬಿಡಪ್ಪ ಅಂತ ನೀವು ನೆಗ್ಲೆಕ್ಟ್ ಮಾಡಬಹುದು. ಆದ್ರೆ ಈ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸೋದು ಎಷ್ಟು ಅವಶ್ಯಕತೆ ಇದೆ ಅಂದ್ರೆ ನಾನು ರೈತರಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ ಗಳಲ್ಲಿ ಇದ್ರ ಬಗ್ಗೆ ಹೇಳ್ತೀನಿ. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿನೇ ಅನೇಕ ರೈತರು ಈ ಯೋಜನೆಗಳಿಂದ ವಂಚಿತ ಆಗೋದು ಒಂದ್ ಕಡೆ ಇರ್ಲಿ, ತಮ್ಮ ಆಸ್ತಿ ಪಾಸ್ತಿಗಳನ್ನು ಕೂಡ ಕಳ್ಕೊಂಡಿದ್ದಾರೆ. ತಮ್ಮ ಆಸ್ತಿ ಪಾಸ್ತಿಗಳಿಗೆ ತಾವೇ ಹಕ್ಕದಾರರು ಇದ್ರೂ ಸಹಿತ ಡಾಕ್ಯುಮೆಂಟ್ಸ್ ಗಳು ಸರಿಯಾಗಿ ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ಯಾವನೋ ಬಂದು ಮಧ್ಯವರ್ತಿಯಾಗಿ ಇನ್ಯಾವನಿಗೋ ಆಸ್ತಿ ಪಾಸ್ತಿ ಮಾರಾಟ ಮಾಡೋದು, ಅಥವಾ ಯಾವನೋ ಬಂದು ನನ್ನ ಆಸ್ತಿ ಅಂತ ಆ ಹೊಲ ಗದ್ದೆಗಳನ್ನ ತನಗೆ ಪಡ್ಕೊಳ್ಳೋದು, ಕೋರ್ಟ್ ಕಚೇರಿ ಅಂತ ಅಲೆದಾಡೋದು, ಇದೆಲ್ಲವೂ ಕೂಡ ನಾವು ಕಂಡಿದೀವಿ. ಜೊತೆಗೆ ಕೃಷಿ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಕೂಡ ಇದರ ಬಗ್ಗೆ ಅಪ್ಡೇಟ್ ತಿಳಿಸಿದ್ರು. ನಾನು ಕೂಡ ನನ್ನ ಆಧಾರ್ ಕಾರ್ಡ್ಗೆ ಪಹಣಿಗೆ ಲಿಂಕ್ ಮಾಡಿಸ್ಕೊಂಡಿದ್ದೀನಿ. ನನ್ನ ಆಸ್ತಿಗೆ ನಾನೇ ಹಕ್ದಾರ, ನಿಮ್ಮ ಆಸ್ತಿಗೆ ನೀವೇ ಹಕ್ದಾರರಾಗ್ಬೇಕಂದ್ರೆ ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಬೇಕು ಅಂತ ಸ್ಪಷ್ಟಪಡಿಸಿದ್ರು. ಅದಕ್ಕಾಗಿ ನೀವು ನಿಮ್ಮ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸೋದ್ರಿಂದ ನಿಮ್ಮ ಆಸ್ತಿ ಪಾಸ್ತಿಗಳು ಪ್ರೊಟೆಕ್ಟ್ ಆಗಿ ಮೊದಲು ಮುಖ್ಯವಾಗಿ ಉಳ್ಕೊಳ್ತವೆ. ತದನಂತರ ನೀವು ಇಂತಹ ಬೆನಿಫಿಟ್ಸ್ ಗಳನ್ನ ಪಡ್ಕೊಳ್ಬಹುದು. PM ಕಿಸಾನ್, ಫಸಲ್ ಬಿಮಾ ಯೋಜನೆ, ರೈತರಿಗೆ ಸಬ್ಸಿಡಿ ಮುಖಾಂತರ ಟ್ರ್ಯಾಕ್ಟರ್ಗಳು, ಬರ ಪರಿಹಾರ, ಬೆಳೆ ಹಾನಿ ಪರಿಹಾರ, ಸಾಲ ಮನ್ನಾ, ಈ ಎಲ್ಲ ಯೋಜನೆಗಳನ್ನ ನೀವು ಪಡ್ಕೊಳ್ಬಹುದು ಸ್ನೇಹಿತರೆ. ಮೊದಲು ಮುಖ್ಯವಾಗಿ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗ್ಲಿಲ್ಲ, ನಮ್ಮ ಆಸ್ತಿ ಪಾಸ್ತಿಗಳು ನಾವು ಕೋರ್ಟ್ ಕಚೇರಿ ಅಂತ ಅಲ್ದಾಡ್ತೀವಿ, ಕೊನೆಯದಾಗಿ ನಮ್ದಾಗಿದೆ ಆಸ್ತಿ ಪಾಸ್ತಿ ಅಂತ ನೀವು ಅಂದಿದ್ದೆ ಆದ್ರೆ ಆ ಕೋರ್ಟ್ ಕಚೇರಿ ಅಂತ ಅಲದಾಡಿರುವಂತಹ ಸಮಯ, ವಕೀಲರಿಗೆ ಕೊಟ್ಟಿರ್ತಕ್ಕಂತಹ ದುಡ್ಡು, ನೀವು ಖರ್ಚು ಮಾಡಿರ್ತಕ್ಕಂತಹ ದುಡ್ಡು ರಿಟರ್ನ್ ಬರತ್ತ? ಇಲ್ವಲ್ಲ, ಆಸ್ತಿ ಅಷ್ಟೇ ಬರತ್ತೆ. ಈ ಪಹಣಿಗೆ ಲಿಂಕ್ ಮಾಡೋದ್ರಿಂದ ಅಲ್ಲಿ ಖರ್ಚು ವೆಚ್ಚ ಆಗ್ತಕ್ಕಂತಹ ದುಡ್ಡು ಕೂಡ ಖರ್ಚು ವೆಚ್ಚ ಆಗೋದಿಲ್ಲ. ಮತ್ತು ಕೆಲವೊಂದಿಷ್ಟು ಜನರ ಆಸ್ತಿ ಪಾಸ್ತಿಗಳನ್ನು ಕೂಡ ಇನ್ಯಾರು ಲಪ್ಟಾಯಿಸ್ಕೊಂಡು ಹೋಗಿರ್ತಕ್ಕಂತಹ ಉದಾಹರಣೆಗಳು ಕೂಡ ಇದ್ದಾವೆ. ಅದಕ್ಕಾಗಿ ನೀವು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಬೇಕು. ಅದನ್ನ ನೀವು ಮಾಡಿಸ್ಕೊಳ್ಬೇಕಂದ್ರೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಪಹಣಿ, ಆಧಾರ್ ಕಾರ್ಡು, ಜೊತೆಗೆ ನಿಮ್ಮ ಮೊಬೈಲ್ ಸಂಖ್ಯೆ, ಇವುಗಳನ್ನ ತೆಗೆದುಕೊಂಡು ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಹೋದ್ರೆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಡ್ತಾರೆ. ಇದನ್ನ ಬೇಗ ಬೇಗ ಮಾಡಿಸ್ಕೊಳ್ಳಿ. ಓಕೆ, ಇದಿಷ್ಟು ಇನ್ಫಾರ್ಮೇಶನ್ ಆಗಿತ್ತು, ನಿಮ್ ಮುಂದೆ ಇಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾರ ರೈತರಿದ್ರಿ ನಿಮ್ಮ ಜಿಲ್ಲೆಯನ್ನ ಕಮೆಂಟ್ ಮಾಡಿ. ನಾವು ಈ ಜಿಲ್ಲೆಯಿಂದ ವಿಡಿಯೋನ ನೋಡ್ತಾ ಇದ್ದೀರಿ ಅಂತೆ, ನಮಗೂ ಕೂಡ ಕ್ಲಿಯರಿಫಿಕೇಶನ್ ಸಿಗತ್ತೆ ಎಲ್ಲಿ ಎಲ್ಲಿ ನಮ್ಮ ವಿಡಿಯೋ ಹೋಗಿ ತಲುಪ್ತಾ ಇದೆ ಅಂತ. ಸೊ ದಯಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ.